ನಮಸ್ತೆ. ನಾನು ಹಿಂದೆ ಕಾರಿನ ಹಾರ್ನ್ ಸದ್ದು ಕೇಳಿ ತಲೆ ತಿರುಗಿಸಿ ನೋಡಿದೆ. ಕಾರಿನ ಲೈಟ್ ಬೆಳಕು ನನ್ನ ಕಣ್ಣುಗಳು ತಾಗ್ದಾಗ ನನಗೆ ತಡೆದುಕೊಳ್ಳೋಕ್ಕಾಗಲಿಲ್ಲ. ನನ್ನ ಕಣ್ಣುಗಳನ್ನ ಮುಚ್ಕೊಂಡು ಕೈಯನ್ನು ಕಣ್ಗಳಿಗೆ ಅಡ್ಡ ಇಟ್ಕೊಂಡೆ. ಹೇ ಸ್ಟುಪಿಡ್ ಹುಡುಗಿ, ಹೋಗಲಿಂದ ಎಂದು ಮಿಸ್ಟರ್ ಅಗಸ್ತ್ಯ ಗದರಿದ್ರು. ಅವರ ಕೂಗಿಗೆ ಹೆದರಿ ನಾನು ಬೇಗನೆ ಪಕ್ಕಕ್ಕೆ ಹೋದೆ. ನನ್ನನ್ನು ದಾಟಿ ಕಾರ್ ಮುಂದೆ ಹೋಗ್ಬಿಡ್ತು. ಹುಸ್ಸಪ್ಪ ಅಂತ ನಿಟ್ಟುಸಿರು ಬಿಟ್ಟು ಮತ್ತೆ ರಸ್ತೆ ಕಡೆ ಹೆಜ್ಜೆ ಇಟ್ಟೆ. ಆ ಸಮಯದಲ್ಲಿ ಇನ್ನೂ ವಾಹನಗಳು ಓಡಾಡ್ತಿದ್ದೋ ಕಾರಣ ನನಗೆ ಭಯ ಆಗಲಿಲ್ಲ. ಕ್ಯಾಬ್ ಬುಕ್ ಮಾಡಿ ಹೋಗೋ ಬದಲು ಆಟೋದಲ್ಲೇ ಹೋಗೋದು ಒಳ್ಳೆಯದು ಅನ್ನಿಸ್ತು. ಯಾಕಂದರೆ ನನಗೆ ಪ್ರತಿಯೊಂದು ರೂಪಾಯಿ ಸಹ ತುಂಬ ಮುಖ್ಯವಾಗಿತ್ತು. ಒಂದು ಆಟೋ ನಿಲ್ಲಿಸಿ ಅದರಲ್ಲಿ ಕುಳಿತೆ. ಆ ಆಟೋ ನನ್ನ ಮಾತ್ರ ಹತ್ತಿಸ್ಕೊಳ್ದೆ ಬೇರೆ ಇಬ್ಬರನ್ನು ಸಹ ಹತ್ತಿಸ್ಕೊಂತು. ನಾನೊಬ್ಬಳೇ ಹುಡುಗಿ, ಮೂವರು ಗಂಡಸರು. ನನಗೆ ಭಯ ಆಗಿ ಸುಮ್ಮನೆ ಕೂತಿದ್ದೆ. ಕನಿಷ್ಠ ಪಕ್ಷ ನಾನು ಕರೆ ಮಾಡಿದರೆ ಬರೋವಂಥವ್ರು ಸಹ ನನಗೆ ಯಾರೂ ಇರಲಿಲ್ಲ. ಪೆಪ್ಪರ್ ಸ್ಪ್ರೇ ನನ್ನ ಹತ್ರ ಇಟ್ಕೊಂಡಿದ್ದೆ ಅಷ್ಟೇ. ನನ್ನ ಭಯ ನನಗಿತ್ತು. ಆದರೆ ಆ ಗಂಡಸರು ನನ್ನನ್ನು ತಿರುಗೂ ಸಹ ನೋಡಲಿಲ್ಲ. ನಮ್ಮ ಬೀದಿ ಬರೋವರೆಗೆ ನನಗೆ ನಿರಾಳವಾಗಿ ಉಸಿರಾಡಲು ಸಾಧ್ಯ ಆಗಲಿಲ್ಲ. ಆಟೋ ಇಳಿದು ನಡ್ಕೊಂಡು ಮನೆಗೆ ಬಂದೆ. ಮನೆ ಎಂದರೆ ದೊಡ್ಡ ಮನೆಯೇನಲ್ಲ, ಒಂದೇ ಬೆಡ್ರೂಮ್ ಇರೋ ಚಿಕ್ಕ ಮನೆ. ಮನೆಗೆ ಬಂದ ಕೂಡಲೇ ತುಂಬ ಸುಸ್ತನ್ನಿಸ್ತು. ಹಾಲ್ನಲ್ಲಿದ್ದ ಸಣ್ಣ ಸೋಫಾದ ಮೇಲೆ ಬಿದ್ಕೊಂಡೆ. ಒಂದು 10 ನಿಮಿಷದ ನಂತರ ಬೇಗನೆ ಕಿಚನ್ಗೆ ಹೋಗಿ ಅಕ್ಕಿ ತೊಳೆದ ಅನ್ನಕ್ಕಿಟ್ಟು ಮತ್ತು ಆಲೂ ಫ್ರೈ ಮಾಡಿಕೊಂಡೆ. ಆನಂತರ ಫ್ರೆಶ್ ಆಗಿ ಬೆಡ್ ಮೇಲೆ ಮಲಗಿದೆ. ಆಸ್ಪತ್ರೆ ಕರೆ ಮಾಡಿ ನಮ್ಮ ಡ್ಯಾಡಿ ಹೇಗಿದ್ದಾರೆ ಅಂತ ವಿಚಾರಿಸಿದೆ. ಅವರು ಕಳೆದ 1 ವರ್ಷದಿಂದ ಕೋಮಾದಲ್ಲಿದ್ದಾರೆ. ನಮ್ಮ ಡ್ಯಾಡಿಗೆ ಆಕ್ಸಿಡೆಂಟ್ ಆಗದೆ ಇದ್ದಿದ್ದರೆ ಇಂದು ನನ್ನ ಪರಿಸ್ಥಿತಿ ಹೀಗಿರ್ತಿರಲಿಲ್ಲ. ಯುವರಾಣಿಯಂತೆ ಹುಟ್ಟಿ ಬೆಳೆದ ನಾನು ಈಗ ಸಾಮಾನ್ಯ ಹುಡುಗಿಯಾಗಿ ಬದುಕ್ತಿದ್ದೇನೆ. ಆದರೂ ನಾನು ಇದರಿಂದ ಕುಗ್ಗಿ ಹೋಗೋದಿಲ್ಲ. ನಮ್ಮ ಡ್ಯಾಡಿ ನನಗೆ ತುಂಬಿದ ಧೈರ್ಯ ನನ್ನ ಜೊತೆಗಿದೆ. ನನಗೆ ಬರೋ ಸಂಬಳದಲ್ಲಿ ಅರ್ಧವನ್ನು ಡ್ಯಾಡಿ ಚಿಕಿತ್ಸೆಗೆ, ಇನ್ನರ್ಧದಲ್ಲಿ ಅರ್ಧ ನನ್ನ ಖರ್ಚಿಗೆ ಮತ್ತು ಉಳಿದರ್ಧ ನನ್ನ ಉಳಿತಾಯಕ್ಕಾಗಿ ಇಟ್ಕೊಳ್ತೇನೆ. ಎಲ್ಲವನ್ನ ನಾನು ಸರಿಯಾಗಿ ನಿರ್ವಹಿಸಿಕೊಂಡು ಬರ್ತಿದ್ದೀನಿ. ಒಂದೇ ವಿಷಯದಲ್ಲಿ ನಮ್ಮ ಬಾಸ್ ಅವರನ್ನು ಹೊಗಳದೇ ಇರಲು ಆಗೋದಿಲ್ಲ. ನನ್ನ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡ್ತಾರೆ. ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿದ ಕಾರಣ ನನಗೆ ತುಂಬ ಹಸಿವಾಗಲು ಶುರು ಆಯಿತು. ಮನೆಯಲ್ಲಿ ಟಿವಿ ಇಂಥ ಯಾವ ವಸ್ತುಗಳು ಇಲ್ಲದ ಕಾರಣ ಲ್ಯಾಪ್ಟಾಪ್ನಲ್ಲಿ ಒಂದು ಸಿನಿಮಾ ಹಾಕಿ ಊಟ ಮಾಡಿಕೊಂಡು ಸಿನಿಮಾ ನೋಡ್ತಾ ಊಟ ಮಾಡತೊಡಗಿದೆ. ನಾನು ಹೀಗೆ ಊಟ ಮಾಡ್ತಿದ್ದಾಗ ನಮ್ಮ ಬಾಸ್ ಅವರಿಂದ ವಿಡಿಯೋ ಕಾಲ್ ಬಂತು. ನಿಜ ಹೇಳಬೇಕಂದ್ರೆ ಅವರು ಎಂದಿಗೂ ವಿಡಿಯೋ ಕಾಲ್ ಮಾಡಿರಲಿಲ್ಲ. ಯಾಕೆ ಕರೆ ಮಾಡ್ತಾರೆ ಅಂತ ಅರ್ಥ ಆಗದೆ ಬೇಗನೆ ಕರೆ ಸ್ವೀಕರಿಸಿದೆ. ಕೈ ಬೆರಳುಗಳಿಗೆ ಅಂಟಿದ ಅನ್ನದ ಅಗಳನ್ನು ನಾಲಿಗೆಯಿಂದ ನೆಕ್ಕುತ್ತಾ ನಮ್ಮ ಬಾಸ್ ಅವರ ಕಡೆ ನೋಡಿದೆ. ಅವರು ನನ್ನ ಕಡೆ ಏನೋ ಒಂದು ರೀತಿಯಲ್ಲಿ ನೋಡಿದಾಗ ನಾನು ತಕ್ಷಣ ಕೈಯನ್ನು ಕೆಳಗಿಳಿಸಿ ಅವರ ಕಡೆ ನೋಡಿದೆ. ಅವ್ರ ನೋಟ ಯಾವತ್ತಿನಂತೆ ನನ್ನ ಕಡೆ ಕೋಪದಿಂದಲೇ ಇತ್ತು. ಸರ್, ಕರೆ ಮಾಡಿದ್ರಿ ಯಾಕೆ ಅಂತ ಕೇಳಿದೆ. ನನ್ನ ಲಂಚ್ ಬಾಕ್ಸ್ ಏನಾಯಿತು ಅಂತ ಕೇಳಿದರು. ನಿಮ್ಮ ಕ್ಯಾಬಿನಲ್ಲಿ ಇಟ್ಟಿದ್ದೀನಿ ಎಂದು ಪ್ರಾಮಾಣಿಕವಾಗಿ ಹೇಳಿದೆ. ನಾನು ಆ ಸ್ಟೀಲ್ ಬಾಕ್ಸ್ ಬಗ್ಗೆ ಕೇಳ್ತಿಲ್ಲ, ಒಳಗಿದ್ದು ಊಟ ಏನಾಯಿತು ಅಂತ ಕೇಳಿದರು. ನೀವೇ ಖಾಲಿ ಮಾಡೋದಕ್ಕೆ ಹೇಳಿದ್ರಿ, ಖಾಲಿ ಮಾಡಿದ್ದೀನಿ ಎಂದು ನಯವಾಗಿ ಉತ್ತರ ಕೊಟ್ಟೆ. ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ ಎಂದು ಸಿಟ್ಟಿನಿಂದ ಹೇಳಿದರು. ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬಂದ ರಾಕ್ಷಸ ಇವನು ಎಂದು ನನ್ನ ಮನಸ್ಸಿನಲ್ಲಿ ಅಂದುಕೊಂಡು, ಸರ್ ನೀವೇ ನನ್ನ ಮೇಲೆ ಕೂಗಾಡ್ತಿದ್ರಿ, ನಿಮ್ಮ ಬಾಕ್ಸ್ ಖಾಲಿ ಮಾಡೋದಕ್ಕೆ ಹೇಳಿದ್ರಿ, ಖಾಲಿ ಮಾಡಿದ್ದೀನಿ, ಇದ್ರ ನನ್ನ ತಪ್ಪೇನಿದೆ ಅಂತ ಹೇಳಿದೆ ನಾನು. ನಿನಗೆ ಕೊಟ್ಟ ಶಿಕ್ಷೆ ಏನು ಎಂದು ಅವರು ಬೆಂಕಿ ಉಗುಳುವ ಕಣ್ಣುಗಳಿಂದ ಕೇಳಿದಾಗ, ಸರ್ ನನಗೆ ಹಸಿವಾಗಿಲ್ಲ, ನಾನು ಊಟ ಮಾಡಿಲ್ಲ, ನಿಮ್ಮ ಇಷ್ಟಗಳನ್ನ ನನ್ನ ಮೇಲೆ ಯಾಕೆ ಹೇರ್ತೀರಾ, ಅಲ್ಲದೆ ನಿಮ್ಮ ಬಾಕ್ಸ್ ನಾನು ಯಾಕೆ ಊಟ ಮಾಡಬೇಕು ಅಂತ ನಾನು ಕೂಗಾಡಿದೆ. ಬಾಯಿ ಬಹಳ ಜಾಸ್ತಿ ಆಗ್ತಿದೆ ಅಂತ ಅವರು ಗಂಭೀರವಾಗಿ ಹೇಳಿದರು. ಇಂತಹ ಸಣ್ಣ ಕಾರಣಗಳಿಗಾಗಿ ಕರೆ ಮಾಡಿ ಬೈಯೋದು ಚೆನ್ನಾಗಿರೋದಿಲ್ಲ ಸರ್ ಎಂದು ಸಿಟ್ಟಿನಿಂದ ನೋಡಿದೆ. ಹಾಗಿದ್ದರೆ ಗಂಭೀರ ಕಾರಣ ನೋಡ್ಕೊಂಡು ಬೈತೀನಿ ಎಂದು ಕರೆ ಕಟ್ ಮಾಡಿಬಿಟ್ರು ನಮ್ಮ ಬಾಸ್ ಮಹಾಶಯರು. ಇವೆಲ್ಲವೂ ಪ್ರತಿದಿನ ನಡೆಯುವ ಸಂಗತಿಗಳೇ ಅಲ್ವಾ. ನನ್ನ ಪಾಡಿಗೆ ನಾನು ಮೊಸರನ್ನ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಮತ್ತು ಬೆಳಗ್ಗೆ ಕೆಲಸವಿಲ್ಲದೆ ಇರಲು ಎಲ್ಲವನ್ನ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಸಮಯ ಬಾಲ್ಕನಿಯಲ್ಲಿ ಅತ್ತಿಂದಿತ್ತ ಓಡಾಡಿದೆ. ಊಟ ಮಾಡಿದ ತಕ್ಷಣ ಮಲಗಿದ್ರೆ ದಪ್ಪ ಆಗಿಬಿಡ್ತೇನೆ ಅಲ್ವಾ, ಅದಕ್ಕೆ ಹಾಗೆ ಮಾಡಿದೆ. ಆನಂತರ ಬೆಡ್ ಮೇಲೆ ಮಲಕ್ಕೊಂಡೆ. ಮರುದಿನ ಡ್ಯಾಡಿ ಹತ್ರ ಆಸ್ಪತ್ರೆಗೆ ಹೋದೆ. ಡ್ಯಾಡಿ ಬೆರಳುಗಳಲ್ಲಿ ಸ್ವಲ್ಪ ಚಲನೆ ಕಾಣ್ತಿದೆ ಎಂದು ನರ್ಸ್ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಡ್ಯಾಡಿ ಹತ್ರ ICU ರೂಮ್ನಲ್ಲಿ ಹೆಚ್ಚು ಹೊತ್ತು ಇರೋದಕ್ಕೆ ಬಿಡೋದಿಲ್ಲ. ಅಲ್ಲಿಂದ ನಾನು ಖುಷಿಯಾಗಿ ಹೊರಟೆ. ಡ್ಯಾಡಿ ಬೇಗನೆ ಗುಣಮುಖರಾಗ್ತಾರೆ ಎಂದು ಡಾಕ್ಟರ್ ಹೇಳಿದರು.
ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ನೇರವಾಗಿ ಆಫೀಸ್ಗೆ ಹೋದೆ. ನಮ್ಮ ಬಾಸ್ ಅವರಿಂದ ಬೈಸ್ಕೊಳ್ದೆ ಸಕಾಲದಲ್ಲಿ ನಾನು ಕೆಲಸ ಮಾಡಿಕೊಂಡೆ. ಆ ದಿನ ಮಿಸ್ಟರ್ ಅಗಸ್ತ್ಯ ಬಂದಿರಲಿಲ್ಲ. ನಾನು ಒಳಗೊಳಗೆ ಡ್ಯಾನ್ಸ್ ಮಾಡಿದಷ್ಟು ಸಂತೋಷಪಟ್ಟೆ. ಶ್ರೀ ಎಂದು ವಿನಿ ಕೂಗಿದ್ಲು. ಏನು ವಿನಿ ಅಂತ ಕೇಳಿದೆ. ಇಂದು ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬಾ ಎಂದು ಕರೆಯಲು ವಿನಿ ಬಂದಿದ್ಲು. ವಿಶೇಷ ಏನು? ನನ್ನ ಗಂಡನ ಬರ್ಡೇ ಅಂತ ಹೇಳಿದ್ಲು ವಿನಿ. ಏನೋ ನಿಮ್ಮ ಗಂಡನ ಬರ್ಡೇಗೆ ನಾನು ಬರಬೇಕಾ? ನಿನ್ನ ಬರ್ಡೇ ಆದರೆ ನಾನು ಬರ್ತಿದ್ದೆ. ನಾನು ಖಂಡಿತ ಬರೋದಿಲ್ಲ ಅಂತ ನಾನು ಹೇಳಿದೆ. ಪ್ಲೀಸ್ ಪ್ಲೀಸ್ ಬರ್ಬೋದಲ್ವಾ ಎಂದು ವಿನಿ ಎಷ್ಟು ಬೇಡ್ಕೊಂಡ್ರು ನಾನು ಹೋಗಲಿಲ್ಲ. ವಿನಿ ಕೊಟ್ಟ ಸಿಹಿ ತಿನಿಸುಗಳನ್ನ ಹೊಟ್ಟೆಗೆ ಹಾಕ್ಕೊಂಡು ನನ್ನ ಪರವಾಗಿ ನಿಮ್ಮ ಗಂಡನಿಗೆ ಬರ್ಡೇ ಶುಭಾಶಯಗಳನ್ನ ಹೇಳು. ಸಿಹಿ ತಿನಿಸುಗಳು ತುಂಬ ರುಚಿಯಾಗಿವೆ ಅಂತ ಇನ್ನೊಂದನ್ನು ಬಾಯಿಗೆ ಹಾಕ್ಕೊಳ್ತಾ ಹೇಳಿದೆ. ಆಯಿತು ಹೋಗೆ ಅಂತ ವಿನಿ ಬೈದ್ಲು. ನಿನಗೆ ಗೊತ್ತಿದೆ ಅಲ್ವ ವಿನಿ, ದಯವಿಟ್ಟು ನನಗೆ ಇಕ್ಕಟ್ಟಿಗೆ ಸಿಲುಕಿಸ್ಬೇಡ. ನಾನು ಎಲ್ಲಿಗೂ ಬರೋದಕ್ಕಾಗಲ್ಲ, ಯಾರನ್ನು ಭೇಟಿಯಾಗೋದಕ್ಕಾಗೋದಿಲ್ಲ, ನಾನು ಅರ್ಥ ಮಾಡ್ಕೊ ಅಂತ ನಾನು ಹೇಳಿದೆ. ಸರಿ ಸರಿ, ನಾನೇನೋ ಅಂದ್ಕೊಳ್ಳೋದಿಲ್ಲ ಎಂದು ವಿನಿ ನಗ್ತಾ ಹೇಳಿದ್ಲು. ನಾನು ನಕ್ಕೆ. ಸಾಯಂಕಾಲ ಬೇಗನೆ ಮನೆಗೆ ಹೋಗಿ ಸಂತೋಷವಾಗಿ ಸೋಫಾದ ಮೇಲೆ ಬಿದ್ದುಬಿಟ್ಟೆ. ಇಂದು ನಮ್ಮ ಬಾಸ್ ಮುಖ ನೋಡಲಿಲ್ಲ ಅಂತ ಖುಷಿಯಲ್ಲಿದ್ದೆ. ಹಾಡುಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರುವಾಗ ಕರೆಯುವ ಗಂಟೆ ಒಂದೇ ಸಮನೆ ಜೋರಾಗಿ ಶಬ್ದ ಮಾಡಿತು. ಈ ಸಮಯದಲ್ಲಾರು ಇವರಿಗೆ ಬೇರೆ ಯಾವುದೇ ಕೆಲಸ ಇರೋದಿಲ್ಲ ಅಂತ ಅಂದ್ಕೊಂಡು ಬಾಗಿಲು ತೆರೆಯಲು ಹೋದೆ. ಬಾಗಿಲು ತೆರೆದು ನೋಡಿದ್ರೆ ಯಾರೂ ಕಾಣಿಸ್ಲಿಲ್ಲ. ಮತ್ತೆ ಬಾಗಿಲು ಮುಚ್ಚಿದೆ. ಮತ್ತೆ ಇನ್ನೊಮ್ಮೆ ಕಾಲಿಂಗ್ ಬೆಲ್ ಶಬ್ದ ಮಾಡಿತು. ನನಗೆ ಅರ್ಥ ಆಯಿತು ನನ್ನ ಯಾರೋ ಹೆದರಿಸಲು ನೋಡ್ತಿದ್ದಾರೆ ಅಂತ. ಆದರೆ ಮತ್ತೆ ಇನ್ನೊಂದು ಯೋಚನೆ ಬಂತು. ಒಂದು ವೇಳೆ ದೆವ್ವ ಬಂದು ನನ್ನ ಜೊತೆ ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಿದೆಯೇನೋ ಎಂದು ನನಗೆ ಭಯ ಆಯಿತು. ನನ್ನ ಕೈಗಿದ್ದ ರಕ್ಷಾಬಂಧನ ಕಾಣಿಸುವಂತೆ ಮುಷ್ಟಿಯನ್ನು ಹಿಡಿದು ಅದನ್ನು ತೋರಿಸುತ್ತಾ ಬಾಗಿಲು ತೆರೆದೆ. ನನ್ನ ಎದುರು ನಗುತ್ತಾ ರಾಮ್ ಕಾಣಿಸ್ತಾ. ರಾಮ್ ನನ್ನ ನೋಡಿ ಉಸಿರು ಬಿಟ್ಟೆ. ರಾಮ್ ನನಗಿಂತ 4-5 ವರ್ಷ ದೊಡ್ಡವನು. ಒಂದು ಕಾಲದಲ್ಲಿ ನಮ್ಮ ಎದುರಿಗಿದ್ದ ವಿಲ್ಲಾದಲ್ಲಿ ಅವರೇ ಇರ್ತಿದ್ರು. ಅವರು ಈಗಲೂ ಅಲ್ಲೇ ಇದ್ದಾರೆ, ನಾವೇ ಅಲ್ಲಿ ಇರ್ತಿಲ್ಲ. ರಾಮ್, ನಾನು ಹೆದರಿಬಿಟ್ಟೆ ಅಂತ ಸುಸ್ತಾಗಿ ಸೋಫಾದ ಮೇಲೆ ಕುಳಿತೆ. ಹೇಗಿದೆ ಶ್ರೀ ಅಂತ ಅವನು ಇನ್ನೊಂದು ಸೋಫಾದ ತುದಿಯಲ್ಲಿ ಕುಳಿತ. ಚೆನ್ನಾಗಿದ್ದೀನಿ ಅಂದ ಹಾಗೆ. ನೀನು ಯಾವಾಗ ಬಂದೆ ಅಂತ ನಾನು ಕೇಳಿದೆ. ರಾಮ್ ಅಮೇರಿಕಾದಲ್ಲಿ ಕೆಲಸ ಮಾಡ್ತಿದ್ದ, ಅದಕ್ಕೆ ನಾನು ಹಾಗೆ ಕೇಳಿದೆ. ಎರಡು ದಿನ ಆಯಿತು. ಇಷ್ಟೆಲ್ಲ ನಡೀತಿರುವಾಗ ನೀನು ನನಗೆ ಯಾಕೆ ಹೇಳಿಲ್ಲ ಶ್ರೀ ಅಂತ ರಾಮ್ ಕೇಳಿದ. ಬಿಡು ರಾಮ್, ನಡಿಬೇಕಾದಂದು ನಡೆದು ಹೋಗಿದೆ. ಕಾಫಿ ಕುಡಿತೀಯಾ ಅಂತ ಕೇಳಿದೆ. ಅವನು ನನ್ನ ಕಡೆ ಗಂಭೀರವಾಗಿ ನೋಡ್ದ. ನಾನು ಸೋಫಾದಿಂದ ಎದ್ದು ಕಿಚನ್ಗೆ ಹೋಗಲು ಹೋದೆ. ಆಗ ರಾಮ್ ನನ್ನ ಕೈ ಹಿಡಿದ. ನಾನು ಹಿಂದೆ ತಿರುಗಿ ನೋಡಿದೆ. ಏನು ಮಾತಾಡ್ತಿಲ್ಲ ಶ್ರೀ? ಇವೆಲ್ಲವನ್ನ ನೀನು ಯಾಕೆ ನನಗೆ ಹೇಳಿಲ್ಲ? ಒಂದು ಮಾತು ಹೇಳಿದ್ರೆ ಏನಾಗ್ತಿತ್ತು? ನೀನಿಷ್ಟು ಚಿಕ್ಕ ಮನೆಯಲ್ಲಿ ಅದು ಒಂಟಿಯಾಗಿರ್ತೀಯಾ ಅಂತ ಬೇಸರದಿಂದ ಕೇಳ್ದ. ರಾಮ್ನ ಕೈಯಿಂದ ನನ್ನ ಕೈಯನ್ನು ನಿಧಾನವಾಗಿ ಬಿಡಿಸ್ಕೊಂಡೆ. ರಾಮ್, ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸ್ಬೇಡ. ನನ್ನಲ್ಲಿರುವ ಧೈರ್ಯ ಸತ್ತು ಹೋಗುತ್ತೆ. ನಾನು ಖುಷಿಯಾಗಿದ್ದೀನಿ. ನಮ್ಮ ಡ್ಯಾಡಿ ಬೇಗ ಗುಣಮುಖರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನನಗೇನು ತೊಂದರೆ ಇಲ್ಲ. ನಾನೇನು ಕಷ್ಟದಲ್ಲೂ ಇಲ್ಲ. ಮಿತವ್ಯಯದಿಂದ ಬದುಕ್ತಿದ್ದೀನಿ ಅಷ್ಟೇ. ಯದ್ವಾ ಖರ್ಚು ಮಾಡೋದು ನನಗೆ ಹೇಗೆ ಬರೋದೋ ಅದೇ ರೀತಿ ಮಿತವ್ಯಯದಿಂದ ಬದುಕೋದು ಸಹ ನನಗೆ ಚೆನ್ನಾಗಿ ಬರುತ್ತೆ. ಇವೆಲ್ಲವನ್ನು ನನಗೆ ನಮ್ಮ ಡ್ಯಾಡ್ ಬಹಳ ಹಿಂದೆಯೇ ಕಲಿಸಿದ್ದಾರೆ. ನೀನು ನನ್ನ ಯೋಗಕ್ಷೇಮ ವಿಚಾರಿಸೋದಕ್ಕೆ ಬಂದಿದ್ದರೆ ನಂಗೆ ಸಂತೋಷ ಆಗುತ್ತೆ. ನನಗೇನಾದರೂ ಸಹಾಯ ಮಾಡಬೇಕು ಅಂತ ಮಾತ್ರ ದಯವಿಟ್ಟು ಬರಬೇಡ. ಹಾಗೆ ಬಂದರೆ ಮತ್ತೆ ಎಂದಿಗೂ ಬರಬೇಡ ಅಂತ ಹೇಳಿಬಿಡ್ತೇನೆ ಅಂದ. ರಾಮ್ ಏನೂ ಮಾತಾಡಲಿಲ್ಲ. ನಾಳೆ ಹೊರಗಡೆ ಹೋಗೋಣವಾ ಅಂತ ಕೇಳ್ದ. ಆಫೀಸ್ ಇದೆ, ಆಗೋದಿಲ್ಲ. ದಯವಿಟ್ಟು ರಾಮ್, ನನ್ನನ್ನು ಅರ್ಥ ಮಾಡ್ಕೊ ಅಂತ ನಾನು ಹೇಳಿದೆ. ನೀನು ಸಹ ಅರ್ಥ ಮಾಡ್ಕೊ ಶ್ರೀ. ನಾಳೆ ಊಟಕ್ಕೆ ಹೋಗ್ತಿದ್ದೇವೆ. ಊಟ ಮುಗಿತಿದ್ದಂತೆ ಬಂದುಬಿಡೋಣ. ನಿನ್ನ ಆಫೀಸ್ ಬಿಡಬೇಕಾಗಿಲ್ಲ. ನನ್ನ ಜೊತೆ ಊಟ ಮಾಡದಂತೆ ಇರುತ್ತೆ ಅಂತ ರಾಮ್ ಹೇಳ್ದ. ಸರಿ ಅಂದೆ ಒಂದು ಸಣ್ಣ ನಗೆಯೊಂದಿಗೆ ಸೋಫಾದಿಂದ ಎದ್ದು ಹೋಗಲು ಮುಂದಾದ. ರಾಮ್, ಕಾಫಿ ಕುಡಿದು ಹೋಗು ಎಂದು ನಾನು ಹೇಳ್ತಿದ್ದಾಗ, ಶ್ರೀ ಕತ್ತಲಾಗ್ತಿದೆ, ಇನ್ನೂ ತಡ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾಳೆ ನಿನ್ನ ಆಫೀಸ್ ಹತ್ರ ಬರ್ತೀನಿ, ಲೊಕೇಶನ್ ಕಳಿಸು, ಬಾಯ್ ಅಂತ ನಗ್ತಾ ಹೊರಟು ಹೋದ. ರಾಮ್ ತುಂಬ ಒಳ್ಳೆಯವನು. ರಾಮ್ ಹೋದ ನಂತರ ಬಾಗಿಲು ಹಾಕಿ ನನ್ನ ಬೆಡ್ರೂಮ್ಗೆ ಹೋದೆ. ಬೆಡ್ ಮೇಲೆ ಬಿದ್ದೆ. ನನ್ನ ಯೋಚನೆಗಳು ಹಿಂದಿನ ಕಾಲಕ್ಕೆ ಹೋದವು. ನಾನು ಚಿಕ್ಕವಳಿದ್ದಾಗ, ಅಂದರೆ ನನಗೆ 8 ವರ್ಷ ಇರುವಾಗ ನಮ್ಮ
ಅಮ್ಮ ಸತ್ತು ಹೋಗಿದ್ರು. ಆನಂತರ ನಮ್ಮ ಡ್ಯಾಡಿ ನನ್ನನ್ನು ಬೆಳೆಸಿದ್ರು. ಎಷ್ಟೋ ಜನ 2ನೇ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿದರು. ನಮ್ಮ ಡ್ಯಾಡಿ ಮದುವೆ ಮಾಡ್ಕೊಳ್ಳಿಲ್ಲ. ಡ್ಯಾಡಿ ಒಬ್ಬ ಬಿಸ್ನೆಸ್ ಮ್ಯಾನ್. ಶ್ರೀಧಾ ಸೊಲ್ಯೂಷನ್ಸ್ ನಮ್ಮ ಡ್ಯಾಡಿಯವರ ಶ್ರಮದ ಫಲ. ಅನೇಕ ಸರ್ಕಾರದ ಪ್ರಾಜೆಕ್ಟ್ಗಳನ್ನ ಮಾಡಿ ವ್ಯವಹಾರದಲ್ಲಿ ಡ್ಯಾಡಿ ಮೊದಲ ಸ್ಥಾನದಲ್ಲಿದ್ದರು. ಡ್ಯಾಡಿ ಹೆಸರು ಆನಂದ್. ಒಂದು ದಿನ ನಾನು ಕಾಲೇಜ್ಗೆ ಹೋಗಿದ್ದೆ. ಕಾಲೇಜಿನ ನಡುವೆ ನನಗೆ ಒಂದು ಕರೆ ಬಂತು. ಡ್ಯಾಡಿಯವರಿಗೆ ಆಕ್ಸಿಡೆಂಟ್ ಆಗಿ ಬದುಕು ಸಾವಿನ ನಡುವೆ ಇದ್ದಾರೆ ಅಂತ ಗೊತ್ತಾಯಿತು. ಬೇಗನೆ ಆಸ್ಪತ್ರೆಗೆ ಹೊರಟೋದೆ. ಡ್ಯಾಡಿ ಅವರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ನನ್ನ ಕೈ ಕಾಲುಗಳಾಡ್ತಿಲ್ಲ. ನಮ್ಮ ಸಂಬಂಧಿಕರು ಯಾರು ಅಂತ ಗೊತ್ತಿಲ್ಲ. ಡ್ಯಾಡಿ ಅವರ ಗೆಳೆಯರು ಕೈ ಎತ್ತಿಬಿಟ್ರು. ನಮ್ಮ ಆಫೀಸ್ಗೆ ಕರೆ ಮಾಡಿ ಹಣನ ವ್ಯವಸ್ಥೆ ಮಾಡುವಂತೆ ಹೇಳಿದೆ. ನಮ್ಮ ಆಫೀಸು ಬೇರೆ ಯಾರ್ದು ಸ್ವತ್ತಾಗಿದೆ ಅಂತ ನನಗೆ ಗೊತ್ತಾಯಿತು. ನನಗೆ ಏನೂ ಅರ್ಥ ಆಗಲಿಲ್ಲ. ತಲೆ ಕೆಲಸ ಮಾಡಲಿಲ್ಲ. ಕಣ್ಣೀರಿಗೆ ಅಣೆಕಟ್ಟು ಒಡೆದು ಹೋಯಿತು. ಏನು ಮಾಡಬೇಕು ಅಂತ ತಿಳಿದೆ. ಕೈ ಕಾಲುಗಳು ಆಡಲಿಲ್ಲ. ಡಾಕ್ಟರ್ಗಳು ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ನನ್ನ ಅಕೌಂಟ್ನಲ್ಲಿ ಕೇವಲ 2 ಲಕ್ಷ ರೂಪಾಯಿ ಮಾತ್ರ ಇತ್ತು. ಇನ್ನೂ 8 ಲಕ್ಷ ರೂಪಾಯಿ ಬೇಕಾಗಿತ್ತು. ಡ್ಯಾಡಿ ಅವರ ಅಕೌಂಟ್ನಲ್ಲೂ ಸಹ 0 ಬ್ಯಾಲೆನ್ಸ್ ಇತ್ತು. ಬಹಳ ಹೊತ್ತು ಯೋಚಿಸಿದ ನಂತರ ನನ್ನ ಗೆಳೆಯರಲ್ಲಿ ಸಹಾಯ ಕೇಳಬೇಕಂತ ನನ್ನ ಗೆಳೆಯರು ಎಲ್ರಿಗೂ ಕರೆ ಮಾಡಿದೆ. ಯಾರೂ ಯಾವುದೇ ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸಹಾಯ ಮಾಡಿದ್ರೆ ಅದನ್ನು ಹೇಳ್ಕೊಳ್ಬಾರ್ದು ಅಂತಾರೆ. ನನ್ನ ಗೆಳೆಯರಿಗೆ ನಾನು ಸಹಾಯ ಮಾಡದೇ ಇರಲಿಲ್ಲ. ನನಗೆ ಅರ್ಥ ಆಯಿತು ಅವರೆಲ್ಲರೂ ನನ್ನ ಆಸ್ತಿಯನ್ನು ನೋಡಿ ನನ್ನ ಜೊತೆ ಸ್ನೇಹ ಮಾಡಿದ್ರು ಅಂತ. ಹಠಾತ್ತಾಗಿ 8 ಲಕ್ಷ ರೂಪಾಯಿಗಳನ್ನ ಎಲ್ಲಿಂದ ತರಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ನನ್ನ ಕುತ್ತಿಗೆಯಲ್ಲಿದ್ದ ಡೈಮಂಡ್ ಪೆಂಡೆಂಟ್ ಇದ್ದ ಚೈನ್ ನೋಡಿದಾಗ ನನಗೆ ಪ್ರಾಣ ಬಂದಂತಾಯಿತು. ಮನೆಯಲ್ಲಿದ್ದ ಒಡವೆಗಳು ಸಹ ನನ್ನ ನೆನಪಿಗೆ ಬಂದವು. ಹಣವನ್ನು ವ್ಯವಸ್ಥೆ ಮಾಡಿಕೊಂಡು ಬರ್ತೇನೆ ಅಂತ ಡಾಕ್ಟರ್ ಅವರ ಹತ್ರ ಹೇಳಿ ಆಪರೇಷನ್ ಶುರು ಮಾಡಿ ಎಂದು ನನ್ನ ಅಕೌಂಟ್ನಲ್ಲಿದ್ದ 2 ಲಕ್ಷ ರೂಪಾಯಿಗಳನ್ನ ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ಮನೆ ಕಡೆ ಹೊರಟೆ. ಮನೆಗೆ ಹೋಗ್ತಿದ್ದಂತೆ ನನ್ನ ಸಾಮಾನುಗಳು, ನನ್ನ ಬ್ಯಾಗ್ಗಳು ಎಲ್ಲವೂ ಮನೆಯ ಹೊರಗಡೆ ಇದ್ವು. ಏನಾಯಿತು ಅಂತ ನನಗೆ ಅರ್ಥ ಆಗಲಿಲ್ಲ. ಆ ಮನೆ ಈಗ ನಮಗೆ ಸೇರಿದ್ದಲ್ಲ ಅಂತ ವಾಚ್ಮನ್ ಹೇಳ್ದ. ಮನೆ ಮುಂಭಾಗದಲ್ಲಿಯೇ ಕುಸಿದು ಹೋದೆ. ಎಷ್ಟು ಅತ್ತೇನೋ ನನಗೆ ಮಾತ್ರ ಗೊತ್ತು. ಆ ಮನೆಯಲ್ಲಿದ್ದವರ ಹತ್ರ ನಮ್ಮ ಅಮ್ಮನ ಒಡವೆಗಳು, ನನ್ನ ಒಡವೆಗಳನ್ನ ಕೊಡುವಂತೆ ಬೇಡಿಕೊಂಡೆ. ಅವೆಲ್ಲವನ್ನು ಆದಾಯ ತೆರಿಗೆ ಇಲಾಖೆಯವರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರು. ಯಾವುದೇ ಆಧಾರವಿಲ್ಲದೆ ನನ್ನ ಡ್ಯಾಡಿ ಅವರನ್ನು ಹೇಗೆ ಬದುಕಿಸ್ಬೇಕು ಅಂತ ಅರ್ಥ ಆಗದೆ ನನಗೆ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿದ್ದೆ. ನನ್ನ ಬಾಲ್ಯದಿಂದಲೂ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ರಮಣಮ್ಮ ನನ್ನನ್ನು ಸಮಾಧಾನಪಡಿಸಿದ್ಲು. ಔಷಧಿಗಳಿಗಾದರೂ ಆಗುತ್ತೆ ಅಂತ 10,000 ರೂಪಾಯಿಗಳನ್ನ ಕೊಟ್ಟಳು. ನಾನು ಬೇಡ ಎಂದು ಅವಕ್ಕೆ ಮರಳಿ ಕೊಟ್ಬಿಟ್ಟೆ. ನನ್ನ ಕುತ್ತಿಗೆಯಲ್ಲಿ ಇದ್ದ ಪ್ಲಾಟಿನಮ್ ಡೈಮಂಡ್ ಚೈನನ್ನು ಮಾರಬೇಕು ಅಂತ ನಿರ್ಧರಿಸಿದೆ. ರಮಣಮ್ಮನನ್ನು ಕರ್ಕೊಂಡು ಶಾಪ್ಗೆ ಹೋದೆ. ನನ್ನ ಮೈ ಮೇಲಿದ್ದ ಪ್ಲಾಟಿನಮ್ ಎಲ್ಲವನ್ನ ಕೊಟ್ಟೆ. 10 ಲಕ್ಷ ರೂಪಾಯಿ ಬಂತು. ಡ್ಯಾಡ್ ಅವರ ಆಪರೇಷನ್ ಸರಿಯಾಗಿ ನಡೆಯಿತು. ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಡಾಕ್ಟರ್ ಅವರು 6 ಲಕ್ಷ ರೂಪಾಯಿಗಳನ್ನ ಮಾತ್ರ ಇಟ್ಕೊಂಡು ಉಳಿದ ಹಣವನ್ನು ತೆಗೆದುಕೊಳ್ಳಿಲ್ಲ. ಅಂದಿನಿಂದ ಡ್ಯಾಡಿ ಐಸಿಯುನಲ್ಲೇ ಇದ್ದರು. ಡ್ಯಾಡಿ ಅವರ ಹತ್ತಿರವೇ ಇದ್ದೆ. ಕನಿಷ್ಠ ಕಾಲೇಜ್ಗೆ ಹೋಗೋದಕ್ಕೆ ಸಹ ನನಗಾಗಲಿಲ್ಲ. ಆಗಲೇ ನನ್ನ MBA ಫೈನಲ್ ಪರೀಕ್ಷೆಗಳು ನಡೀತಿದ್ವು. ಮೊದಲ ಪರೀಕ್ಷೆಯನ್ನು ನಾನು ತಪ್ಪಿಸ್ಕೊಂಡೆ. ಆ ನಂತರ ದಿನಗಳಿಂದ ಉಳಿದ ಪರೀಕ್ಷೆಗಳಿಗೆ ಹಾಜರಾದೆ. ಡ್ಯಾಡಿ ಈಗಾಗಲೇ ಶುಲ್ಕ ಕೊಟ್ಟಿದ್ದರಿಂದ ನನಗೆ ಕಾಲೇಜಿನಲ್ಲಿ ಯಾವುದೇ ಸಮಸ್ಯೆ ಬರಲಿಲ್ಲ. ಎಲ್ಲರೂ ನನ್ನ ಮೇಲೆ ಅನುಕಂಪ ತೋರಿಸ್ತಾ ಇದ್ದರು. ಆ ಸಮಯದಲ್ಲಿ ನನಗೆ ಯಾವುದೂ ಇಷ್ಟವಾಗಲಿಲ್ಲ. ನನ್ನ ಸುತ್ತಮುತ್ತ ಇರೋ ಮನುಷ್ಯರು, ನನ್ನ ಸುತ್ತಮುತ್ತ ಇರೋ ಪ್ರಪಂಚ ಏನೂ ಸಹ ನನಗೆ ಇಷ್ಟ ಆಗಲಿಲ್ಲ. ಪರೀಕ್ಷೆಗಳು ಮುಗಿದ ಕೂಡಲೇ ತುರ್ತಾಗಿ ಕೆಲಸ ಬೇಕು ಅಂತ ಚಕ್ರವರ್ತಿ ಇಂಡಸ್ಟ್ರೀಸ್ಗೆ ಹೋದೆ. ಆ ದಿನ ಮೊದಲ ಬಾರಿಗೆ ನಾನು ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ಅವರನ್ನ ನೋಡಿದೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.